ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ಬೋದು, ಅಶ್ವಿನಿ ಗೌಡ ಅವರು ಒಂಚೂರು ಎಲ್ಲೂ ಕಾಣಿಸ್ಕೊಳ್ತಾನೆ ಇರ್ಲಿಲ್ಲ. ಹಾಗೇನೆ ಯಾರ ಜೊತೆಗೂ ಬೆರಿತಾನೂ ಇರ್ಲಿಲ್ಲ ಕೂಡ. ಯಾರೇ ಗೆಸ್ಟ್ ಬಂದಿರ್ಬೋದು, 5 ಜನರ ಜೊತೆ ಅಷ್ಟೊಂದು ಇಂಟ್ರಾಕ್ಟ್ ಮಾಡ್ಲಿಲ್ಲ, ಯಾರ ಜೊತೆನೂ ಬೆರಿಲಿಲ್ಲ ಕೂಡ, ಯಾರ ಜೊತೆನೂ ಅಷ್ಟೊಂದಾಗಿ ಮಾತಾಡಿರ್ಲಿಲ್ಲ. ಆದ್ರೆ ಇವತ್ತು ಮಾತಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಅದು ಅಲ್ಲದೆ ಅಶ್ವಿನಿ ಗೌಡ ಅವರಿಗೆ ಟ್ರಿಗರ್ ಮಾಡೋ ರೀತಿ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಮಾತಾಡಿದ್ದಾರೆ. ಇದು ಹೇಳ್ಬೇಕು ಅಂದ್ರೆ ಚೈತ್ರಾ ಕುಂದಾಪುರ ಅವರು ಅಶ್ವಿನಿ ಅವರಿಗೆ ಅಂತ ಏನ್ ಮಾತಾಡಿಲ್ಲ, ಆದ್ರೆ ಇಡೀ ಮನೆಗೆನೆ ಹೇಳಿದ್ದಾರೆ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳ್ಬೇಕು ಅಂದ್ರೆ ಮಾತ್ರ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಯಾಕೋ ಸ್ವಲ್ಪ ಜಾಸ್ತಿನೇ ಆಯ್ತು ಅನಿಸ್ತು. ಈ ರೀತಿಯಾಗಿ ಎಲ್ರ ಹತ್ರನು ಬುದ್ಧಿ ಇಲ್ಲ ಅಂತ ಹೇಳಿಸ್ಕೊಳ್ಳೋದು ಸರಿ ಇರಲ್ಲ. ತಮ್ಗೆ ಒಂದ್ ಪವರ್ ಇದೆ ಅಂದ ತಕ್ಷಣ, ಇಲ್ಲಿ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಅಂದ ತಕ್ಷಣ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಆಡೋದು ಸರಿ ಅಲ್ಲ. ನಿನ್ನೆ ಕೂಡ ನೋಡಿರ್ಬೋದು, ಗಿಲ್ಲಿ ವಿಚಾರದಲ್ಲಿ ಅತಿಯಾಗಿ ಅವರು ಕೂಡ ಆಡಿದ್ದಾರೆ, ಇಲ್ಲಿ ಗಿಲ್ಲಿ ಕೂಡ ಆಡಿದ್ದಾರೆ. ಇಲ್ಲಿ ಗಿಲ್ಲಿ ಎಷ್ಟು ಉರಿಸಿದ್ನೋ ಅಷ್ಟೇ ಗಿಲ್ಲಿನ ಕೂಡ ಇಲ್ಲಿ ಎಲ್ರು ಸೇರ್ಕೊಂಡು ಉರಿಸಿದ್ದಾರೆ. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ಗಿಲ್ಲಿ ಅಂದ್ರು ಎಲ್ಲಾನು ತಿಂದಾಕೊಂಡ್ರು ಅಂತ ಹೇಳ್ಬೋದು. ಗಿಲ್ಲಿನ ಬಿಟ್ರೆ ಬೇರೆ ಯಾರು ಕಾಣಿಸ್ಕೊಳ್ಳೇ ಇಲ್ಲ. 5 ವರ್ಸಸ್ 1 ಅನ್ನೋ ರೀತಿ ಆಗಿತ್ತು. ಗಿಲ್ಲಿ ವರ್ಸಸ್ 5 ಜನ ಗೆಸ್ಟ್ ಗಳು ಏನ್ ಬಂದಿದಾರೋ ಆ ರೀತಿ ಅನ್ನೋ ರೀತಿ ಆಗಿತ್ತು. ಇವತ್ತು ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರಿಗೆ ಬಂದಿದೆ ಅಂತ ಹೇಳ್ಬೋದು. ಚೈತ್ರಾ ಕುಂದಾಪುರ ಅವರು ಮನೆಯಲ್ಲಿರುವಂತ ಗೊಂಬೆನ ತೋರಿಸ್ಬಿಟ್ಟು ಅದ್ರ ಹೆಸರು ಏನು ಅಂತ ಹೇಳಿ ಅಂತ ಹೇಳ್ತಾರೆ. ಯಾರಿಗೂ ಕೂಡ ಗೊತ್ತಿಲ್ಲ ಅಂದಾಗ ಇದ್ರ ಹೆಸರನ್ನ ಹೇಳಿದ್ರೆ ಮಾತ್ರ ನಾನ್ ತಿಂಡಿನ ತಿಂತೀನಿ, ಇಲ್ಲ ಅಂದ್ರೆ ಎಲ್ರು ಮನೆ ಮಂದಿ ಎಲ್ಲ ಬಂದ್ಬಿಟ್ಟು ನನ್ ಮುಂದೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೇಕು, ಅಂದ್ರೆ ಮಾತ್ರ ನಾನು ತಿಂಡಿನ ತಿಂತೀನಿ ಅಂತ ಹೇಳ್ತಾರೆ. ಅದು ಪ್ಯಾಲೇಸ್, ಹೋಟೆಲ್ ಪ್ಯಾಲೇಸ್ ಅಥವಾ ಬಿಗ್ ಬಾಸ್ ಪ್ಯಾಲೇಸ್ ಅನ್ನೋದೇನಿದೆ ಒಂದು ಹೋಟೆಲ್ ರೀತಿ, ರಿಸಾರ್ಟ್ ರೀತಿ. ಯಾರು ಹೋಗ್ಬಿಟ್ಟು ಈ ರೀತಿಯಾಗಿ ಕ್ವಶನ್ ಗೆಲ್ಲ ಕೇಳಿದ್ದಕ್ಕೆ ಸಾರಿ ಅಂತ ಕೇಳ್ತಾರೆ? ಯಾವ ರಿಸಲ್ಟ್ ಅಲ್ಲಿ ಯಾವ ಅತಿಥಿಗಳು ಈ ರೀತಿಯಾಗಿ ಕ್ಷಮೆನ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಇದು ಚೈತ್ರಾ ಕುಂದಾಪುರ ಅವರ ಅತಿರೇಕದ ವರ್ತನೆ ಅಂತ ಹೇಳ್ಬೋದು. ಚೈತ್ರಾ ಕುಂದಾಪುರ ಅವರು ಅವ್ರ ಕಡೆ ತಪ್ಪನ್ನ ಇಟ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಸಾರಿನ ಕೂಡ ಬಂದ್ ಕೇಳ್ತಾರೆ ಎಲ್ರು. ಏನಂದ್ರೆ ನನ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಗಿಲ್ಲಿ, ಕಾವ್ಯ, ಧನುಷ್, ಕ್ಯಾಪ್ಟನ್ ಆಗಿರುವಂತ ಅಭಿಷೇಕ್ ಅವರು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವ್ರಿಗೂ ಕೇಳಿ ಅಂದಾಗ ಅಶ್ವಿನಿ ಗೌಡ ಅವರು ಅಲ್ಲಿ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವ್ರದ್ದು ನನ್ಗೇನೋ ತಪ್ಪ ಅನಿಸ್ಲಿಲ್ಲ, ಅವ್ರು ಮಾಡ್ತಿರೋದು ಕರೆಕ್ಟ್ ಆಗಿನೇ ಇದೆ. ಎಲ್ರು ತಮ್ಮ ಸ್ವಾಭಿಮಾನನ ಬಿಟ್ಟು, ತಮ್ಮ ಈಗೋನ ಬಿಟ್ಟು ಹೋಗ್ಬಿಟ್ಟು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳಿರ್ಬೋದು. ಆದ್ರೆ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದು ಕೇಳಿದ ತಕ್ಷಣ ಏನ್ ನಮ್ ತಲೆಯಲ್ಲಿ ಬುದ್ಧಿನೇ ಇಲ್ಲ ಅಂತ ಆಗೋದಿಲ್ವಲ್ಲ, ಹೋಗ್ಲಿ ಬಿಡು ಬಾಯ ಮಾತಲ್ಲಿ ಹೇಳೋಕ್ ಏನಿದೆ ಅಂತ ಅಂದ್ರು ಕೂಡ. ಆದ್ರೆ ಇಲ್ಲಿ ಅದು ಸರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಅಶ್ವಿನಿ ಗೌಡ ಅವರು ಏನ್ ಮಾಡಿದಾರೋ ಅದು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಲ್ಲಿ ಅಶ್ವಿನಿ ಗೌಡ ಅವರು ತ್ರಿವಿಕ್ರಮ್ ಅವರಿಗೆ ಊಟನ ಮಾಡಿಸ್ತಿರ್ತಾರೆ. ಅವ್ರು ಕೊಟ್ಟಂತ ಟಾಸ್ಕ್ ನ ಅವರು ನೀಟ್ ಆಗಿನೇ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಸೈಲೆಂಟ್ ಆಗಿ ಇದ್ಕೊಂಡು, ಆದ್ರೆ ಈ ರೀತಿ ಎಲ್ಲ ನನಗೆ ಸಾರಿ ಕೇಳ್ಬೇಕು, ನನ್ನ ಹತ್ರ ಬಂದ್ಬಿಟ್ಟು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳುವಂತ ತಕ್ಷಣ ಹೇಗೆ ಹೇಳಕ್ಕಾಗುತ್ತೆ? ಅಶ್ವಿನಿ ಗೌಡ ಅವ್ರದಂತೂ ನಂಗೆ ಎಲ್ಲೂ ಕೂಡ ತಪ್ಪನಿಸ್ಲಿಲ್ಲ, ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಇನ್ನು ಕಾವ್ಯ ಅವರು, ಸ್ಪಂದನ ಅವರು, ಹಾಗೇನೆ ಅಭಿಷೇಕ್ ಅವರು ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವರ ಮನನ ಒಲ್ಸಕ್ ಪ್ರಯತ್ನ ಮಾಡ್ತಾರೆ. ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಕ್ಯಾಪ್ಟನ್ ಅವ್ರಿಗೆ, ಇಲ್ಲ ಸರ್ ನಂಗೆ ಆಗಲ್ಲ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನಂಗೆ ಹೇಳಕ್ ಆಗಲ್ಲ, ಆ ಪದ ಬದಲಾವಣೆನ ನಂಗೆ ಮಾಡಕ್ ಆಗಲ್ಲ ಅಂತ ತುಂಬಾನೇ ನೀಟ್ ಆಗಿ ಅಭಿಷೇಕ್ ಅವ್ರ ಮುಂದೆ ಕೇಳ್ಕೊತಾರೆ. ಸೊ ಅದು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮಂಜು ಅವರು, ನೀವು ಹೇಳಲೇಬೇಕು ಅಂತ ಇಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಅದಕ್ಕೆ ಅಶ್ವಿನಿ ಗೌಡ ಅವರು ಅಭಿಷೇಕ್ ಮುಂದೆ ಹೇಳ್ತಾರೆ, ನೀವು ಅತಿಥಿ ಅಂದ ಮಾತ್ರಕ್ಕೇನೆ ನಾವು ಕ್ಷಮೆ ಕೇಳ್ಬೇಕು ಅಂತ ಇಲ್ಲ ಅಂತ ಹೇಳ್ತಾರೆ. ಹೌದು, ಅದು ನಿಜಾನೇ. ಅತಿಥಿ ಆಗಿರ್ಬೋದು, ಅತಿಥಿ ಸತ್ಕಾರನ ಮಾಡ್ಬೇಕಾಗಿದ್ದು ಅವರ ಕರ್ತವ್ಯ ಆಗಿರ್ಬೋದು. ಹಾಗಂತ ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂಡು ಅದಕ್ಕೆ ಕ್ಷಮೆನ ಕೇಳೋ ಅಂತ ಅವಶ್ಯಕತೆ ಇಲ್ಲ. ತಪ್ಪೇ ಇಲ್ದಿರ ಕ್ಷಮೆನ ಕೇಳೋದು ಕೂಡ ಮೂರ್ಖತನ ಅಂತ ಹೇಳ್ಬೋದು. ಇಲ್ಲಿ ಅಶ್ವಿನಿ ಗೌಡ ಅವರ ನಿಲುವು ಕರೆಕ್ಟ್ ಆಗಿದೆ. ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ, ಅದಕ್ಕೆ ನೀವು ಹೋಗ್ಬಿಟ್ಟು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಒಪ್ಕೊಂಡ್ ಬಂದಿದ್ದೀರಾ, ಆದ್ರೆ ನನಗಂತೂ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಂಡ ತಕ್ಷಣ ಬೇರೆಯವ್ರನ್ನು ಒಪ್ಪಿಸ್ತೀನಿ ಅಂತ ಬಂದಿದ್ದೀರಲ್ವಾ, ಅದು ತಪ್ಪು ಅಂತ ಹೇಳ್ತಾರೆ. ಅಭಿಷೇಕ್ ಅವರು ಅಲ್ಲೇನೆ ಅವರು ಮಾತಾಡಿ ಸಾಲ್ವ್ ಮಾಡ್ಬೇಕಿತ್ತು. ಅವರ ಟೀಮಿನ ಜವಾಬ್ದಾರಿ ಕೂಡ ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ ಅವರ ಟೀಮಿನ ಅಥವಾ ಅವರ ಅವ್ರ ಕೆಳಗಡೆ ಕೆಲಸ ಮಾಡ್ತಿರೋ ಅಂತ ಎಲ್ಲ ಜನರ ಮರ್ಯಾದೆ ಕೂಡ ಕಾಪಾಡಬೇಕಾಗಿರೋದು ಒಬ್ಬ ಕ್ಯಾಪ್ಟನ್ ಆದಂತವರ ಕರ್ತವ್ಯ ಇರುತ್ತೆ. ಅವರು ಚೈತ್ರಾ ಕುಂದಾಪುರ ಅವ್ರ ಜೊತೆ ಮಾತಾಡಿ ಅವರ ಮನವನ್ನ ಒಲಿಸ್ಬೇಕಿತ್ತು. ಈ ರೀತಿ ಮಾಡೋದು ತಪ್ಪು ಅಂತ ಅವ್ರಿಗೂ ಕೂಡ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದು. ಅಭಿಷೇಕ್ ಅವರು ಒಂದು ಸ್ಟ್ಯಾಂಡ್ ತಗೊಂಡಂಗೆ ಇರೋದು. ಆದ್ರೆ ತಲೆ ಬಗ್ಗಿಸ್ಕೊಂಡು ಅವ್ರು ಏನೇ ಹೇಳಿದ್ರು ಕೇಳ್ತಾ ಇರೋದು ನನಗಿಲ್ಲಿ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೋದು. ಇದು ಬಿಗ್ ಬಾಸ್ ಮನೆ ಅನ್ನೋದು ವ್ಯಕ್ತಿತ್ವದ ಆಟ ಆಗಿರ್ಬೋದು, ಆದ್ರೆ ಎಲ್ಲೆಲ್ಲಿ ಪ್ರಶ್ನೆ ಮಾಡ್ಬೇಕು ಅಲ್ಲಿ
ನಿಂತ್ಕೊಳ್ಳೇಬೇಕು, ಯಾವ್ಯಾವ್ದಕ್ ಸ್ಟ್ಯಾಂಡ್ ತಗೋಬೇಕು ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳೇಬೇಕು. ಇಲ್ಲಿ ಅಭಿಷೇಕ್ ಅವರು ಎಲ್ಲದಕ್ಕೂ ತಲೆ ಬಾಗಿ ಹೋಗ್ತಾ ಇದ್ದಾರೆ, ಅದು ಯಾಕೋ ಸರಿ ಅಂತ ಅನಿಸ್ತಿಲ್ಲ. ಇನ್ನು ನೆಕ್ಸ್ಟ್ ಬಂದ್ರೆ ರಜತ್ ಅವರು ನೀವು ಕ್ಷಮೆನ ಕೇಳಲೇಬೇಕು, ಇಲ್ಲ ಅಂದ್ರೆ ನಾವು ಇವತ್ತು ನಿಮ್ಗೆ ಪಾಯಿಂಟ್ಸ್ ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ನನಗೇನೋ ಪರವಾಗಿಲ್ಲ ಅನ್ನಿಸ್ತು, ಯಾಕಪ್ಪ ಅಂದ್ರೆ ಇಷ್ಟೆಲ್ಲ ಬಿಟ್ಕೊಟ್ಟು ಮಾಡಿ ಅವ್ರ ಹತ್ರ ಪಾಯಿಂಟ್ಸ್ ತಗೊಂಡು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ಲೇಬೇಕು ಅನ್ನೋದೇನಿಲ್ಲ. ಬೇರೆ ಟಾಸ್ಕ್ ಅಲ್ಲಿ ಬೇಕಿದ್ರೆ ತಗೋಬಹುದು, ಯಾರಿಗ ಅರ್ಹತೆ ಇರುತ್ತೋ ಯಾರಿಗೂ ಇರುತ್ತೋ ಅವರು ಹೋಗೇ ಹೋಗ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಬಕೆಟ್ ಹಿಡ್ಕೊಂಡು ಅವ್ರು ಹೇಳ್ದಂಗೆಲ್ಲ ತಲೆ ತೂಗಿಸ್ಕೊಂಡು ಆ ಓಟಕ್ಕೆನೆ ಒಂದು ಅವಮಾನ ಅಂತ ಹೇಳ್ಬೋದು. ಏನು ಕ್ಯಾಪ್ಟನ್ ಆಗ್ತಾರಲ್ವಾ ಅದು ಸರಿ ಇರಲ್ಲ ಅಂತ ಹೇಳ್ಬೋದು. ಅದು ಲಕ್ಕು ಅಥವಾ ಬಕೆಟ್ ಹಿಡ್ಕೊಂಡು ಕ್ಯಾಪ್ಟನ್ ಆದ ಅನ್ನೋ ರೀತಿಯಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನನಗೆ ಅಶ್ವಿನಿ ಗೌಡ ಅವರು ಮಾಡ್ತಾ ಇರೋದು ಎಲ್ಲ ಸರಿ ಅಂತ ಅನಿಸ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದ ವಿಡಿಯೋಗಳಿಗೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ.